ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಸೈಲಸ್ ಮಾರ್ನರ್ ಅಂತಕ್ಕಂತಹ ಒಂದು ನಾವೆಲ್ನ ಸಮರಿಯನ್ನು ನೋಡ್ತಾ ಇದ್ದೇವೆ. ಮೊದಲಿಗೆ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡಿ. ಸೈಲಸ್ ಮಾರ್ನರ್, ದ ವೀವರ್ ಆಫ್ ರಾವೆಲೋಪ್ ಇಸ್ ದ ಥರ್ಡ್ ನಾವೆಲ್ ಬೈ ಇಂಗ್ಲಿಷ್ ಆಥರ್ ಜಾರ್ಜ್ ಇಲಿಯಟ್. ಈ ಒಂದು ನಾವೆಲನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಜಾರ್ಜ್ ಇಲಿಯಟ್ ಅಂತಕ್ಕಂತಹ ಒಬ್ಬ ರೈಟರ್ ಆಗಿದ್ದಾರೆ ಮತ್ತು ಅವರ ಒಂದು ಥರ್ಡ್ ನಾವೆಲ್ ಇದಾಗಿದೆ. ಇದರ ಸಂಪೂರ್ಣ ಹೆಸರು ಸೈಲಸ್ ಮಾರ್ನರ್, ದ ವೀವರ್ ಆಫ್ ರಾವೆಲೋಪ್. ನೋಡಿ, ರಾವೆಲೋ ಅಂತಕ್ಕಂಥದ್ದು ಒಂದು ಪ್ಲೇಸ್ನ ನೇಮ್ ಆಗಿದೆ ಮತ್ತು ವೀವರ್ ಅಂತಕ್ಕಂಥದ್ದು ಅವರ ಉದ್ಯೋಗದ ಹೆಸರಾಗಿದೆ. ಅಂದರೆ ನೂಲ್ತಕ್ಕಂತಹ ಕೆಲಸ ಮಾಡೋರಿಗೆ ವೀವರ್ ಅಂತೇಳಿ ನಾವು ಕರಿತೇವೆ. ಇಟ್ ವಾಸ್ ಪಬ್ಲಿಷ್ಡ್ ಇನ್ 1861. ಈ ನಾವೆಲನ್ನು 1861ರಲ್ಲಿ ಜಾರ್ಜ್ ಇಲಿಯಟ್ ಅವರು ಪಬ್ಲಿಷ್ ಮಾಡಿರ್ತಾರೆ. The story's title character is a friendless weaver who cares only for his cache of gold. ನೋಡಿ, ಈ ಒಂದು ಟೈಟಲ್ಲೇ ಇರ್ತಕ್ಕಂತಹ ಕ್ಯಾರೆಕ್ಟರ್ ಸೈಲಸ್ ಮಾರ್ನರ್ ಅಂತಕ್ಕಂತಹ ವ್ಯಕ್ತಿ ಏನಿದ್ದಾನೋ ಇವನೊಬ್ಬ ಫ್ರೆಂಡ್ಲೆಸ್ ವೀವರ್ ಆಗಿರ್ತಾನೆ. ಅಂದರೆ ಇವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ನೇಹಿತರು ಇರೋದಿಲ್ಲ, ಒಬ್ಬಂಟಿಗನಾಗಿ ಜೀವನವನ್ನು ಮಾಡ್ತಾ ಇರ್ತಾನೆ. ಹೂ ಕೇರ್ಸ್ ಓನ್ಲಿ ಫಾರ್ ಹಿಸ್ ಕ್ಯಾಶ್ ಆಫ್ ಗೋಲ್ಡ್. ಅಂದರೆ ಇವನು ಕೇವಲ ಒಂದು ಬಂಗಾರದ ನಾಣ್ಯಗಳನ್ನು ಸಂಗ್ರಹ ಮಾಡತಕ್ಕಂಥದ್ದು. ಅಂದರೆ ಇವನ ದುಡ್ಡು ಏನಿರುತ್ತೋ ಆ ದುಡ್ಡಿನಿಂದ ಕೇವಲ ಬಂಗಾರದ ನಾಣ್ಯಗಳನ್ನು ಮಾತ್ರ ಪರ್ಚೇಸ್ ಮಾಡಿ ರಾಶಿ ಹಾಕಿರ್ತಾನೆ, ಅವುಗಳನ್ನು ಹೈಡ್ ಮಾಡಿ ಇಟ್ಟಿರ್ತಾನೆ. He is ultimately redeemed through his love for Eppie, an abandoned golden-haired baby girl. ಇವನು ಆ ಎಲ್ಲ ಗೋಲ್ಡನ್ನು ಕೂಡ ಒಂದ್ಸರಿ ಕಳ್ಕೊಂಡ್ಬಿಟ್ಟಿರ್ತಾನೆ. ಆ ಗೋಲ್ಡ್ ಕಳ್ಕೊಂಡ್ಮೇಲೆ ಇವನಿಗೆ ಒಂದು ಚಿಕ್ಕ ಮಗು ಸಿಗುತ್ತೆ, ಎಪ್ಪಿ ಅಂತಕ್ಕಂತಹ ಹುಡುಗಿ. ಸೊ ಕಳೆದುಕೊಂಡಿರ್ತಕ್ಕಂತಹ ಆ ಎಲ್ಲ ಗೋಲ್ಡನ್ನು ಕೂಡ ಈ ಒಂದು ಮುಗ್ಧ ಮನಸ್ಸಿನ ಹುಡುಗಿಯ ಸಾಕುವುದರಲ್ಲಿ ಅವನು ಒಂದು ಸಂತೋಷವನ್ನು ಪಡಿತಾನೆ. ಅಬಾಂಡನ್ ಅಂದರೆ ತಂದೆ ತಾಯಿಗಳು ತ್ಯಜಿಸಿರ್ತಕ್ಕಂತಹ ಮಗು. ಅಂದರೆ ಇವಳ ತಾಯಿ ಚಿಕ್ಕಂದಿನಿಂದಲೇ ಸತ್ತು ಹೋಗಿಬಿಟ್ಟಿರ್ತಾಳೆ, ಹಾಗಾಗಿ ಇವಳನ್ನು ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ. ಆ ಒಂದು ಹುಡುಗಿ ಸೈಲಸ್ ಮಾರ್ನರ್ ಕೈಗೆ ಸಿಕ್ಕಿರುತ್ತೆ. ಅವಳನ್ನು ಬೆಳೆಸೋದ್ರಲ್ಲೇ ಇವನು ಸಂತೋಷವನ್ನು ಪಡ್ತಾ ಇರ್ತಾನೆ. ಹೂಮ್ ಹಿ ಡಿಸ್ಕವರ್ಸ್ ಶಾರ್ಟ್ಲಿ ಆಫ್ಟರ್ ಹಿ ಈಸ್ ರಾಬ್ಡ್ ಆ್ಯಂಡ್ ರಿಯರ್ಸ್ ಆ್ಯಸ್ ಹಿಸ್ ಓನ್ ಚೈಲ್ಡ್. ಅಂದರೆ ಅವನ ಸಂಪತ್ತು ಅಥವಾ ಗೋಲ್ಡ್ ಏನು ಕಳೆದು ಹೋಗಿರುತ್ತಲ್ವ, ಆ ಕಳೆದು ಹೋದ ಗೋಲ್ಡ್ ಕಳೆದು ಹೋದ ಕೆಲವೇ ದಿನಗಳಲ್ಲಿ ಈ ಹುಡುಗಿ ಅವನ ಕೈಗೆ ಸಿಗ್ತಾ ಇದೆ ಮತ್ತು ತನ್ನ ಸ್ವಂತ ಮಗಳ ಥರ ಈ ಹುಡುಗಿಯನ್ನು ಅವನು ಸಾಕಿರ್ತಾನೆ. ಮತ್ತು ಆ ಹುಡುಗಿ ಹೆಸರು ಎಪ್ಪಿ ಅಂತೇಳಿ ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಇನ್ನು ಸಿಂಪಲ್ ಆಗಿರ್ತಕ್ಕಂತಹ ಈ ಒಂದು ನಾವೆಲ್ನ ಸಮರಿಯನ್ನು ನಾವು ನೋಡ್ತಾ ಹೋಗ್ತೇವೆ. ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ನಾವೆಲ್ ಇದಾಗಿದೆ. ಸೊ ಎಲ್ಲ ಅಂಶಗಳನ್ನು ಕೂಡ ಗಮನ ಇಟ್ಟು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಸೈಲಸ್ ಮಾರ್ನರ್ ಲಿವ್ಡ್ ಇನ್ ಎ ವಿಲೇಜ್ ಕಾಲ್ಡ್ ದ ಲ್ಯಾಂಟರ್ನ್ ಯಾರ್ಡ್. ಸೈಲಸ್ ಮಾರ್ನರ್ ಅಥವಾ ನಮ್ಮ ಪ್ರೊಟಾಗಿನಿಸ್ಟ್ ಅಥವಾ ಕಥೆಯ ನಾಯಕ ಏನಿದ್ದಾನೋ ಅವನು ವಾಸಿಸ್ತಕ್ಕಂತಹ ಹಳ್ಳಿಯ ಹೆಸರು ಏನಾಗಿತ್ತಪ್ಪ ಅಂದರೆ ಲ್ಯಾಂಟರ್ನ್ ಯಾರ್ಡ್ ಅಂತಕ್ಕಂಥದ್ದು. ಬಿಕಾಸ್ ಆಫ್ ಹೀಸ್ ಇಂಟ್ರೆಸ್ಟ್ ಇನ್ ರಿಲಿಜನ್ ಹಿ ಬಿಕೇಮ್ ಎ ವೆರಿ ರೆಸ್ಪೆಕ್ಟೆಡ್ ಪರ್ಸನಾಲಿಟಿ ಬೈ ಹೀಸ್ ಕ್ಲೋಸ್ ಸರ್ಕಲ್. ಮೊದಲಿಗೆ ಇವನಿಗೆ ದೇವರಲ್ಲಿ ಮತ್ತು ಧರ್ಮದಲ್ಲಿ ಅಪಾರವಾಗಿರ್ತಕ್ಕಂತಹ ನಂಬಿಕೆ ಇರುತ್ತೆ. ಹಾಗಾಗಿ ಇವನ ಸುತ್ತಮುತ್ತ ಇದ್ದಂತಹ ಜನಗಳು ತುಂಬಾ ಇವನಿಗೆ ರೆಸ್ಪೆಕ್ಟನ್ನು ಅಥವಾ ಗೌರವವನ್ನು ಕೊಡ್ತಾ ಇದ್ದಾರೆ. ಹಿ ಹ್ಯಾಡ್ ಎ ವೆರಿ ಕ್ಲೋಸ್ ಫ್ರೆಂಡ್ ನೇಮ್ಡ್ ವಿಲಿಯಂ ಡೇನ್. ಇವನಿಗೆ ಒಬ್ಬ ಆಪ್ತ ಸ್ನೇಹಿತ ಇರ್ತಾನೆ, ವಿಲಿಯಂ ಡೇನ್ ಅಂತಕ್ಕಂಥವನು. ಈ ವಿಲಿಯಂ ಡೇನ್ ಏನು ಆಪ್ತ ಸ್ನೇಹಿತನಾಗಿದ್ದೋ ಇವನ ಮೋಸದಿಂದಾನೇ ನಮ್ಮ ಒಂದು ಮೇನ್ ಕ್ಯಾರೆಕ್ಟರ್ ಸೈಲಸ್ ಮಾರ್ನರ್ ಮುಂದೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಸೊ ಇವನು ಫ್ರೆಂಡ್ ಬದಲಾಗಿ ವಿಲ್ಲನ್ ಆಗಿ ಬದಲಾಗ್ಬಿಡ್ತಾನೆ ನಮ್ಮ ಕಥಾನಾಯಕನಿಗೆ. ಹಿಸ್ ಫ್ರೆಂಡ್ಶಿಪ್ ವಿತ್ ಹಿಮ್ ಹ್ಯಾಡ್ ಬೀನ್ ಗೋಯಿಂಗ್ ಆನ್ ಫಾರ್ ಮೋರ್ ದ್ಯಾನ್ ಎ ಡಿಕೇಡ್ ಆ್ಯಂಡ್ ದೇ ವರ್ ವೆರಿ ಕ್ಲೋಸ್. ಸುಮಾರು 10 ವರ್ಷಗಳ ಕಾಲ ಇವರಿಬ್ಬರ ಫ್ರೆಂಡ್ಶಿಪ್ ಹಾಗೆ ಇರುತ್ತೆ. ಆದರೆ ನಂತರ ಚೇಂಜ್ ಆಗ್ತಾ ಹೋಗುತ್ತೆ. ತುಂಬ ಕ್ಲೋಸ್ ಫ್ರೆಂಡ್ಸ್ ಇವರಾಗಿರ್ತಾರೆ. ದೋ ದೇರ್ ಥಾಟ್ಸ್ ಸಮ್ಟೈಮ್ಸ್ ಕ್ಲಾಶ್ಡ್, ದ ಟೂ ಆಲ್ವೇಸ್ ಅಂಡರ್ಸ್ಟುಡ್ ಈಚ್ ಅದರ್. ಅನೇಕ ಸಂದರ್ಭಗಳಲ್ಲಿ ಇವರಿಬ್ಬರ ಮಧ್ಯೆ ಬೇರೆ ಬೇರೆ ವಿಷಯಗಳಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಿರ್ತವೆ. ಆದರೂ ಕೂಡ ಹೊಂದಾಣಿಕೆಯಿಂದ ಆ ಸಮಸ್ಯೆಗಳನ್ನು ಇವರು ಮರಿತಾ ಇರ್ತಾರೆ. ಅಂತಹ ಒಂದು ಬಾಂಧವ್ಯ ಈ ಸೈಲಸ್ ಮಾರ್ನರ್ ಮತ್ತು ವಿಲಿಯಂ ಡೇನ್ ಇವರದಾಗಿರುತ್ತೆ. ಹಿ ಆಲ್ಸೋ ವಾಸ್ ಇನ್ ಎ ರಿಲೇಷನ್ಶಿಪ್ ವಿತ್ ಎ ಗರ್ಲ್ ನೇಮ್ಡ್ ಸಾರಾ. ನಮ್ಮ ಕಥಾನಾಯಕ ಏನಿದ್ದಾನೋ ಸೈಲಸ್ ಮಾರ್ನರ್, ಅವನಿಗೆ ಒಂದು ಹುಡುಗಿಯ ಜೊತೆ ರಿಲೇಷನ್ಶಿಪ್ ಇರುತ್ತೆ. ಅವಳ ಹೆಸರು ಸಾರಾ ಅಂತೇಳಿ.
ದೇ ಆರ್ ಗೆಟಿಂಗ್ ಎಂಗೇಜ್ಡ್ ಸೂನ್ ಆ್ಯಂಡ್ ದೇ ಆರ್ ಗೆಟಿಂಗ್ ಮ್ಯಾರಿಡ್ ಲೇಟರ್. ಎಸ್, ಅವರಿಗೆ ಎಂಗೇಜ್ಮೆಂಟ್ ಕೂಡ ಆಗೋದರಲ್ಲಿರುತ್ತೆ, ಮುಂದೆ ಮದುವೆಯನ್ನು ಕೂಡ ಆಗ್ತಕ್ಕಂತಹ ಒಂದು ಪ್ಲ್ಯಾನನ್ನು ಅವರು ಹೊಂದಿರ್ತಾರೆ. ದೇರ್ ವಾಸ್ ಓನ್ಲಿ ಒನ್ ಪ್ರಾಬ್ಲಮ್ ಅಮಾಂಗ್ ದೆಮ್. ಎಸ್ ನೋಡಿ, ಅಲ್ಲೊಂದು ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಅದೇನಪ್ಪ ಅಂದರೆ ದ ಸೀಸರ್ಸ್ ಆಫ್ ಮಾರ್ನರ್. ಸೀಸರ್ಸ್ ಅಂದರೆ ಅವನಿಗೆ ಆವಾಗವಾಗ ಪ್ರಜ್ಞೆ ತಪ್ಪಿ ಬೀಳ್ತಕ್ಕಂತಹ ಒಂದು ಕಾಯಿಲೆ ಇರುತ್ತೆ. ದೀಸ್ ಸೀಸರ್ಸ್ ವಾಸ್ ರೇರ್ ಆ್ಯಂಡ್ ಹಿ ವಾಸ್ ಔಟ್ ಫಾರ್ ಲೈಕ್ 10 minutes. ಸುಮಾರು 10 ನಿಮಿಷಗಳ ಕಾಲ ಇವನಿಗೆ ಪ್ರಜ್ಞೆ ತಪ್ಪಿರ್ತಾ ಇತ್ತು, ಅಥವಾ ಸುತ್ತ ಜಗತ್ತಿನ ಅರಿವೆ ಇವನಿಗೆ ಇರ್ತಾ ಇರಲಿಲ್ಲ. ಇದು ಯಾವಾಗಲೂ ಕೂಡ ಬರ್ತಾ ಇರಲಿಲ್ಲ, ಹಾಗೊಮ್ಮೆ ಈಗೊಮ್ಮೆ ಮಾತ್ರ ಕಾಣಿಸ್ಕೊಳ್ತಾ ಇತ್ತು. ಬಟ್ ದೀಸ್ ಸೀಸರ್ಸ್ ವಾಸ್ ಸೀನ್ ಆ್ಯಸ್ ಎ ರಿಲಿಜಿಯಸ್ ಆಟ್ರಿಬ್ಯೂಟ್. ಎಸ್, ಅನೇಕ ಜನರು ಆ ಒಂದು ಕಾಯಿಲೆ ಏನಿತ್ತಲ್ವ ಅದಕ್ಕೆ ಧರ್ಮದ ನಂಟನ್ನು ಅಂಟಿಸಿದ್ರು. His best friend William used to say that he thought that the devil had entered the scene of Caesar and that he had made him do bad things. ಇವನ ಫ್ರೆಂಡ್ ಏನಿದ್ನಲ್ವಾ ವಿಲಿಯಂ, ಇವನು ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿರ್ತಾನೆ. ಅದೇನಪ್ಪ ಅಂದರೆ ಆ ಒಂದು ಸೀಸರ್ ಬಂದಾಗ ಇವನಿಗೆ ದೆವ್ವ ಮೆಟ್ಕೊಂಡಿರುತ್ತೆ ಮತ್ತು ಅಂತಹ ಸಂದರ್ಭದಲ್ಲಿ ಇವನು ಕೆಟ್ಟದ್ದನ್ನು ಮಾಡ್ತಾನೆ ಅಂತಕ್ಕಂತಹ ಸುಳ್ಳನ್ನು ಅಪಪ್ರಚಾರ ಮಾಡಿರ್ತಾನೆ. ಸಾರಾ ವಾಸ್ ನಾಟ್ ಮೈಂಡಿಂಗ್ ದಿಸ್ ಸಿಚುವೇಶನ್ ಫಾರ್ ನೌ, ಬಟ್ ಇಟ್ ವಾಸ್ ನಾಟ್ ಅ ಗುಡ್ ಥಿಂಗ್ ಐದರ್. ಸಾರಾಳಿಗೆ ಈ ರೀತಿ ಆ ಒಂದು ವಿಲಿಯಂ ಹೇಳಿದ್ರು ಕೂಡ ಅವಳು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರೋದಿಲ್ಲ, ಬಟ್ ಬರ್ತಾ ಬರ್ತಾ ಅದೊಂದು ಸಮಸ್ಯೆಯ ಥರ ಕಾಣಿಸ್ಕೊಳ್ತಾ ಇದೆ. ಒನ್ ಡೇ ಎ ಪೀಸಂಟ್ ದಿ ನೋನ್ ಗಾಟ್ ಸಿಕ್. ಸೈಲಾಸ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ವರ್ ಮೇಕಿಂಗ್ ಶೂರ್ ಹಿ ವಾಸ್ ಗುಡ್. ಒಂದು ಸಾರಿ ಆ ಊರಲ್ಲಿ ಒಬ್ಬ ಹಳ್ಳಿಗ ರೈತ ಏನಿರ್ತಾನೋ ಅವನಿಗೆ ಏನೋ ತೊಂದರೆ ಆಗಿರುತ್ತೆ, ಅವನಿಗೆ ಸಹಾಯ ಮಾಡಲಿಕ್ಕೆ ಅಂತೇಳಿ ಸೈಲಸ್ ಮತ್ತು ಅವನ ಫ್ರೆಂಡ್ಸ್ ಹೋಗಿರ್ತಾರೆ. ಸಡನ್ಲಿ ಎ ಲಾಟ್ ಆಫ್ ಪೀಪಲ್ ಎಂಟರ್ಡ್ ಆ್ಯಂಡ್ ಮೆನ್ಷನ್ಡ್ ಎ ಪೆನ್ ನೈಫ್. ಎಸ್, ಅನೇಕ ಜನರು ಅಲ್ಲಿ ಸಹಾಯ ಮಾಡಲಿಕ್ಕೆ ಅಂತ ಬರ್ತಾರೆ. ಅಲ್ಲಿ ಒಂದು ಪೆನ್ ನೈಫ್ ಅಂದರೆ ಒಂದು ಕತ್ತಿಯು ಕೂಡ ಬಿದ್ದಿರುತ್ತೆ, ಅದರ ಬಗ್ಗೆ ಅವರು ನೋಡ್ತಾರೆ. ದೇ ಆಸ್ಕ್ಡ್ ಹಿಮ್ ಇಫ್ ಇಟ್ ಬಿಲಾಂಗ್ ಟು ಹಿಮ್. ಎಸ್, ಈ ಕತ್ತಿ ನಿನಗೆ ಸಂಬಂಧಪಟ್ಟಿದ್ದ ಅಂಥೇಳಿ ಸೈಲಸ್ ಮಾರ್ನರ್ನ ಅವ್ರು ಕೇಳ್ತಾರೆ. ಸೈಲಸ್ ವಾಸ್ ಸೇಯಿಂಗ್ ದ್ಯಾಟ್ ಹಿ ವಾಸ್ ನಾಟ್ ಸೇಯಿಂಗ್ ಎನಿಥಿಂಗ್. ಎಸ್, ನನ್ನ ಕಣ್ಣಿಗೆ ಏನು ಬೀಳೇ ಇಲ್ವಲ್ಲ ಅಂಥೇಳಿ ಸೈಲಸ್ ಮಾರ್ನರ್ ಹೇಳ್ತಾ ಇದ್ದಾನೆ. ಅಂದರೆ ಆ ಕತ್ತಿ ತನಗೆ ಸಂಬಂಧಪಟ್ಟಿದ್ದಲ್ಲ ಅಂಥೇಳಿ ಅವನು ಹೇಳ್ತಾನೆ. ವಿಲಿಯಂ ಇಮ್ಮಿಡಿಯೇಟ್ಲಿ ಕ್ಲಾರಿಫೈಡ್ ದ ಮ್ಯಾಟರ್. ಎಸ್ ನೋಡಿ, ಇಲ್ಲೇನೆ ಅವನ ಫ್ರೆಂಡ್ ಏನಿದ್ನಲ್ವಾ ವಿಲಿಯಂ, ಇಲ್ಲಿ ಅವನಿಗೆ ದ್ರೋಹವನ್ನು ಮಾಡ್ತಾ ಇದ್ದಾನೆ. ಅವನೇನು ಹೇಳ್ತಾನೆ ನೋಡಿ, ದ ಲೈಯಿಂಗ್ ಪೀಸಂಟ್ಸ್ ಗೋಲ್ಡ್ ಹ್ಯಾಡ್ ಡಿಸಪಿಯರ್ಡ್ ಆ್ಯಂಡ್ ಸೈಲಸ್ ಆರ್ಮಿ ನೈಫ್ ಸ್ಟುಡ್ ವೇರ್ ದ ಪೌಚ್ ವಾಸ್. ಎಸ್, ಆ ಒಂದು ಕೆಳಗಡೆ ಬಿದ್ದಿರ್ತಕ್ಕಂತಹ ಪೀಸಂಟ್ ಏನಿದ್ನಲ್ವ ಅವನಿಗೆ ಸಂಬಂಧಪಟ್ಟಂತಹ ಬಂಗಾರ ಕಾಣೆಯಾಗಿ ಹೋಗಿಬಿಟ್ಟಿದೆ ಮತ್ತು ಸೈಲಸ್ನ ಕತ್ತಿ ಇಲ್ಲಿ ಬಿದ್ದಿತ್ತು ಈ ಒಂದು ಸ್ಥಳದಲ್ಲಿ ಅಂಥೇಳಿ ಆ ವಿಲಿಯಂ ಹೇಳ್ತಾನೆ. ಸೈಲಾಸ್ ಸಡನ್ಲಿ ರಿಯಲೈಸ್ಡ್ ದ ಚಾರ್ಜ್ ಅಗೇನ್ಸ್ಟ್ ಹಿಮ್ ಆ್ಯಂಡ್ ಕುಡಂಟ್ ಬಿಲೀವ್ ವಾಟ್ ಹಿ ಹ್ಯಾಡ್ ಹರ್ಡ್. ಸೈಲಾಸ್ನಿಗೆ ಇದನ್ನು ನಂಬಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವನೇನು ಅಪರಾಧ ಮಾಡಿರೋದಿಲ್ಲ, ಕಳ್ಳತನದ ಅಪರಾಧ ಅವನ ಮೇಲೆ ಬರ್ತಾ ಇದೆ. ದೇ ಅಕ್ಯೂಸ್ಡ್ ಹಿಮ್ ಆಫ್ ಸ್ಟೀಲಿಂಗ್. ದ ವರ್ಸ್ಟ್ ಆಫ್ ಆಲ್ ವಾಸ್ ದ್ಯಾಟ್ ಹಿಸ್ ಬೆಸ್ಟ್ ಫ್ರೆಂಡ್ ವಿಲಿಯಂ ವಾಸ್ ಅಕ್ಯೂಸಿಂಗ್ ಹಿಮ್. ಎಸ್, ಅವನ ಮೇಲೆ ಅಪಾದನೆಯನ್ನು ಹಾಕಿರ್ತಕ್ಕಂತಹ ವ್ಯಕ್ತಿ ಬೇರೆ ಆಗಿದ್ದರೆ ಇಷ್ಟೊಂದು ನೋವನ್ನು ಪಡ್ತಕ್ಕಂತಹ ಅವಶ್ಯಕತೆ ಇರಲಿಲ್ಲ. ಆದರೆ ಅವನೇನು ತನ್ನ ಬೆಸ್ಟ್ ಫ್ರೆಂಡ್ ಏನಿದ್ನಲ್ವ ವಿಲಿಯಂ, ಅವನಿಂದಾನೇ ಈ ಒಂದು ಚಾರ್ಜ್ ಅಂದರೆ ಅಕ್ಯೂಸೇಷನನ್ನು ಅವನೇ ಮಾಡಿರ್ತಾನೆ. ಆ ವಿಲಿಯಂನೇ ಸಾಕ್ಷಿಯಾಗಿ ಈ ಸೈಲಾಸ್ನೇ ಆ ಒಂದು ದುಡ್ಡನ್ನು ಅಥವಾ ಹಣವನ್ನು ಕದ್ದಿದ್ದಾನೆ ಅಂತಕ್ಕಂತಹ ಕಳ್ಳತನದ ಆರೋಪಕ್ಕೆ ಸಾಕ್ಷಿಯಾಗಿಬಿಡ್ತಾನೆ. ಸೂನ್ ಎನಫ್ ಎವ್ರಿ ಒನ್ ವಾಸ್ ಅಕ್ಯೂಸಿಂಗ್ ಹಿಮ್. ಸಾರಾ ಸೆಡ್ ದ್ಯಾಟ್ ಶಿ ಬ್ರೋಕ್ ದ ಎಂಗೇಜ್ಮೆಂಟ್. ಇನ್ ಎ ವೀಕ್ ಸಾರಾ ಆ್ಯಂಡ್ ವಿಲಿಯಂ ಗಾಟ್ ಮ್ಯಾರಿಡ್. ಕೆಲವೇ ದಿನಗಳಲ್ಲಿ ಇವನ ಮೇಲೆ ಆಪಾದನೆಯು ಕೂಡ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಸಾರಾ ಅಂದರೆ ಇವನೇನು ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇರ್ತಾನೋ ಆ ಹುಡುಗಿಯು ಕೂಡ ತನ್ನ ಒಂದು ಎಂಗೇಜ್ಮೆಂಟನ್ನು ಬ್ರೇಕ್ ಮಾಡ್ಕೊಳ್ತಾಳೆ. ಒಂದೇ ವಾರದಲ್ಲಿನೇ ಆ ವಿಲಿಯಂ ಏನಿದ್ನಲ್ವ ಅವನ ಜೊತೆ ಅವಳು ಮದುವೆ ಆಗಿಬಿಡ್ತಾಳೆ. ಸೈಲಾಸ್ ಇಮ್ಮಿಡಿಯೇಟ್ಲಿ ಲೆಫ್ಟ್ ದಿಸ್ ವಿಲೇಜ್. ಹಿ ಸೆಟಲ್ಡ್ ಇನ್ ಎ ಟೌನ್ ಕಾಲ್ಡ್ ರಾವೆಲೋ. ಎಸ್, ಅಂತಹ ಅವಮಾನಗಳಿಂದ ಬೇಸರಗೊಂಡಂತಹ ಈ ಸೈಲಾಸ್ ಏನು ಮಾಡಿಬಿಡ್ತಾನೆ, ಆ ಪಟ್ಟಣವನ್ನೇ ಬಿಟ್ಟು ಹೊರಟು ಹೋಗ್ಬಿಡ್ತಾನೆ ದೂರಕ್ಕೆ ಮತ್ತು ರಾವೆಲೋ ಅಂತಕ್ಕಂತಹ ಬೇರೆಯ ಪಟ್ಟಣಕ್ಕೆ ಬಂದು ವಾಸವನ್ನು ಮಾಡ್ತಾನೆ. ದ ಓನ್ಲಿ ಥಿಂಗ್ ಹಿ ನ್ಯೂ ಅಬೌಟ್ ಹಿಯರ್ ವಾಸ್ ದ ವೀವಿಂಗ್. ಅಂದರೆ ಈ ಒಂದು ಹೊಸ ಸ್ಥಳಕ್ಕೆ ಬಂದಾಗ ಅವನು ಮಾಡ್ತಕ್ಕಂತಹ ಕೆಲಸ ಯಾವುದಾಗಿತ್ತಪ್ಪ ಅಂದರೆ ವೀವಿಂಗ್, ಅಂದರೆ ನೂಲ್ತಕ್ಕಂತಹ ಕೆಲಸದಲ್ಲಿ ಅವನು ತೊಡಕೊಳ್ತಾ ಇದ್ದಾನೆ. ಹಿ ಡಿಡೆಂಟ್ ಟಾಕ್ ಟು ಎನಿಬಡಿ ಹಿಯರ್. ಎಸ್, ಯಾರ ಜೊತೆನೋ ಆ ಹಳ್ಳಿಯಲ್ಲಿ ಅವನು ಮಾತನಾಡ್ತಾ ಇಲ್ಲ, ಒಬ್ಬಂಟಿಗನಾಗಿ ಜೀವನವನ್ನು ಮಾಡ್ತಾ ಇದ್ದಾನೆ. ಆ್ಯಂಡ್ ಹಿ ಡಿಡೆಂಟ್ ಇವನ್ ಸೇ ಹಲೋ ಟು ಎನಿವನ್. ಯಾರಿಗೂ ಕೂಡ ಹಾಯ್ ಸಹ ಹೇಳ್ತಾ ಇಲ್ಲ.
But in a short time, everyone noticed his talent. They were giving him all the linen for him to weave. ಎಸ್, ಕೆಲವೇ ದಿನಗಳಲ್ಲಿ ಆ ಹಳ್ಳಿಯ ಜನಗಳಿಗೆ ರೆವೆಲೋ ಅಂತಕ್ಕಂತಹ ಏನು ಹಳ್ಳಿ ಇರುತ್ತಲ್ವ, ಅಲ್ಲಿರ್ತಕ್ಕಂಥ ಎಲ್ಲ ಜನರು ಇವನ ಒಂದು ಕೌಶಲ್ಯವನ್ನು ಕೆಲವೇ ದಿನಗಳಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಲೈನಿನ್ ಆ ಒಂದು ದಾರಗಳನ್ನು ಇವನಿಗೆ ವ್ಯೂ ಮಾಡಲಿಕ್ಕೆ ಅಂತೇಳಿ ಕೊಡ್ತಾ ಇದ್ದಾರೆ. ಅಪಾರ ಪ್ರಮಾಣದ ಕೆಲಸ ಇವನಿಗೆ ಅಲ್ಲಿ ಸಿಗ್ತಾ ಇದೆ. Marner lived in a small quarry and was just passing through his time going his job. ಆ ಒಂದು ಕ್ವಾರಿಯಲ್ಲಿ ಇವನು ಜೀವನವನ್ನು ಮಾಡ್ತಾ ಇದ್ದಾನೆ. ಊರಿನಿಂದ ಆಚೆ ಜನರ ಜೊತೆ ಅಷ್ಟೊಂದು ಸಂಪರ್ಕವನ್ನು ಇವನು ಇಟ್ಕೊಂಡಿರಲಿಲ್ಲ. ತನ್ನ ಒಂದು ಕೆಲಸದಲ್ಲಿನೇ ಇವನು ಸಂಪೂರ್ಣವಾಗಿರ್ತಕ್ಕಂತಹ ಟೈಮನ್ನು ತೊಡಗಿಸಿಕೊಳ್ತಾ ಇದ್ದ. The villagers gave him so many jobs that Silas was surprised by his increasing money. ಎಸ್, ನೋಡಿ, ಇವನ ಒಂದು ಉತ್ತಮ ಕೆಲಸದಿಂದಾಗಿ ಅನೇಕ ಕೆಲಸಗಳು ಇವನನ್ನು ಹುಡುಕೊಂಡು ಬರ್ತಾ ಇದ್ದಾವೆ. ಅಂದರೆ ಆ ರೀತಿ ವೀವ್ ಮಾಡ್ತಕ್ಕಂತಹ ವ್ಯಕ್ತಿ ಆ ಹಳ್ಳಿಯಲ್ಲಿ ಯಾರೂ ಇರೋದಿಲ್ಲ. ಹಾಗಾಗಿ ಆ ವೀವಿಂಗ್ ಅಂತಕ್ಕಂತಹ ಕೆಲಸವನ್ನು, ಆ ನೂಲ್ತಕ್ಕಂತಹ ಕೆಲಸವನ್ನು ಇವನಿಗೇನೆ ತಂದು ಕೊಡ್ತಾ ಇರ್ತಾರೆ. ಇದರಿಂದಾಗಿ ಅವನಿಗೆ ಅಪಾರ ಪ್ರಮಾಣದ ಹಣ ಸಂಗ್ರಹ ಆಗುತ್ತೆ. From that day on, his only aim was to accumulate more gold. ಎಸ್, ನೋಡಿ, ಆ ರೀತಿ ಬಂದಂತಹ ದುಡ್ಡನ್ನು ಯಾವ ರೀತಿ ಖರ್ಚು ಮಾಡಬೇಕು ಇಂತಹ ಒಂದು ಪ್ರಶ್ನೆ ಅವನ ಮುಂದೆ ಬರುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ ಅಂದರೆ ಆ ದುಡ್ಡಿನಿಂದ ಅಪಾರ ಪ್ರಮಾಣದಲ್ಲಿ ಆ ಗೋಲ್ಡನ್ನು ಪರ್ಚೇಸ್ ಮಾಡ್ತಾ ಹೋಗ್ತಾನೆ. The only thing that made him happy was his wealth every night when he came home. ಎಸ್, ಒಂದಿನ ಏನಾಗ್ತಾ ಇದೆ, ಒಂದಿನ ಒಂದು ತೊಂದರೆ ಒಳಗಾಗ್ತಾ ಇದೆ. ಅದೇನು ಅಂತಕ್ಕಂಥದ್ದನ್ನು ಮುಂದೆ ನೋಡ್ತೇವೆ. ಹಿ ಕೆಪ್ಟ್ ಹಿಸ್ ಗೋಲ್ಡ್ ಅಂಡರ್ನೀತ್ ದ ಸ್ಯಾಂಡ್ಸ್ ಅಂಡರ್ ದ 2 bricks. ಎಸ್, ಅವನ ಒಂದು ಗೋಲ್ಡ್ ಏನಿತ್ತು ಅದನ್ನು ತನ್ನ ಮನೆಯ ಒಂದು 2 ಬ್ರಿಕ್ಸ್ಗಳಲ್ಲಿ ಅಂದರೆ ಇಟ್ಟಿಗೆಗಳ ಕೆಳಗಡೆ ಅದನ್ನು ಬಚ್ಚಿಟ್ಟಿರ್ತಾನೆ. ಆ ಒಂದು ಗೋಲ್ಡನ್ನೇ ನೋಡಿ ಇವನು ತುಂಬಾ ಹ್ಯಾಪಿ ಅಂದರೆ ಸಂತೋಷವನ್ನು ಪಡ್ತಾ ಇರ್ತಾನೆ ಪ್ರತಿನಿತ್ಯನೂ ಕೂಡ. ಬಿಸೈಡ್ಸ್ ಹಿ ನೆವರ್ ಲೆಫ್ಟ್ ಹಿಸ್ ಹೋಮ್ ವಿತೌಟ್ ಲಾಕಿಂಗ್ ಇಟ್. ಎಸ್, ಅವನು ಮನೆಯಿಂದ ಆಚೆ ಹೋಗಬೇಕು ಅಂತಕ್ಕಂತಹ ಸಂದರ್ಭದಲ್ಲಿ ಅದನ್ನು ಲಾಕ್ ಮಾಡಿಕೊಂಡೆ ಅವನು ಹೋಗ್ತಾ ಇರ್ತಾನೆ. ಜಸ್ಟ್ ಒನ್ ಡೇ ಹಿ ಕೇಮ್ ಔಟ್ ವೆರಿ ಅರ್ಜೆಂಟ್ಲಿ ಆ್ಯಂಡ್ ಹಿ ಲಾಸ್ಟ್ ಆಲ್ ಹಿಸ್ ಫಾರ್ಚೂನ್. ಒಂದು ದಿನ ಅವಸರದಿಂದ ಮನೆ ಕಡೆ ಬರ್ತಾನೆ. ಬಂದು ನೋಡ್ತಾನೆ ಅವನು ಬಚ್ಚಿಟ್ಟಿದ್ದಂತಹ ಎಲ್ಲ ಆ ಗೋಲ್ಡ್ ಏನಿತ್ತೋ ಅದು ಕಾಣೆಯಾಗಿ ಹೋಗಿರುತ್ತೆ. ದ ಒನ್ ಹೂ ಸ್ಟೋಲ್ ಆಲ್ ಹೀಸ್ ಅಸೆಟ್ಸ್ ವಾಸ್ ಡನ್ಸ್ಟನ್. ಎಸ್, ಆ ಒಂದು ಅಸೆಟ್ಟನ್ನು ಅಥವಾ ಆ ಒಂದು ಗೋಲ್ಡನ್ನು ಕದ್ದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಡನ್ಸ್ಟನ್ ಅಂತಕ್ಕಂಥವನು. ದ ಯಂಗೆಸ್ಟ್ ಸನ್ ಆಫ್ ದ ಟೌನ್, ಸನ್ ಆಫ್ ಎ ಪ್ರಿನ್ಸ್ ಕ್ಯಾಸ್. ಡನ್ಸ್ಟನ್ ಆ್ಯಂಡ್ ಹಿಸ್ ಬ್ರದರ್ ಗಾಡ್ಫ್ರೇ ಕುಡ್ ನಾಟ್ ಶೇರ್ ದೇರ್ ಫಾದರ್ಸ್ ಮನಿ. ಎಸ್, ನೋಡಿ, ಅದನ್ನು ಕದ್ದಂತಹ ವ್ಯಕ್ತಿ ಯಾರಪ್ಪ ಅಂದರೆ ಮೊದಲಿಗೆ ಹೇಳಿದಾಗೆ ಡನ್ಸ್ಟನ್ ಅಂತಕ್ಕಂತಹ ವ್ಯಕ್ತಿ ಆಗಿರ್ತಾನೆ. ಸೊ ಇವನಿಗೆ ಇನ್ನೊಬ್ಬ ಬ್ರದರ್ ಕೂಡ ಇರ್ತಾನೆ, ಗಾಡ್ಫ್ರೇ ಅಂತಕ್ಕಂಥವನು. ಇವರಿಬ್ಬರು ಕೂಡ ಬ್ರದರ್ಸ್ ಆಗಿರ್ತಾರೆ. ಇವರಿಗೆ ಅವರ ತಂದೆ ಕಡೆಯಿಂದ ಯಾವುದೇ ದುಡ್ಡು ಸಿಗ್ತಾ ಇರೋದಿಲ್ಲ. ಗಾಡ್ಫ್ರೇ ಹ್ಯಾಡ್ ಎ ಮ್ಯಾರೇಜ್ ದ್ಯಾಟ್ ಹಿಸ್ ಫ್ಯಾಮಿಲಿ ಡಿಡ್ ನಾಟ್ ನೋ. ಎಸ್, ಗಾಡ್ಫ್ರೇ ಅಂತಕ್ಕಂತಹ ಅವನೇನಿದ್ನೋ ಅವನಿಗೆ ಒಂದು ಸೀಕ್ರೆಟ್ ಆಗಿರ್ತಕ್ಕಂತಹ ಮದುವೆ ಆಗಿರುತ್ತೆ. ಅದು ಫ್ಯಾಮಿಲಿಗೆ ಯಾರಿಗೂ ಕೂಡ ತಿಳಿದಿರೋದಿಲ್ಲ. ಹಿ ಆಲ್ಸೋ ಹ್ಯಾಡ್ ಎ ಬೇಬಿ. ಅವರಿಗೆ ಒಂದು ಮಗು ಕೂಡ ಇರುತ್ತೆ. ಆ ಮಗು ಕೂಡ ಸೀಕ್ರೆಟ್ ಆಗಿ ಆಗಿರ್ತಕ್ಕಂಥದ್ದು. ಬಟ್ ಹಿ ವಾಸ್ ಹ್ಯಾವಿಂಗ್ ಆನ್ ಅಫೇರ್ ವಿತ್ ನ್ಯಾನ್ಸಿ. ಎಸ್, ನೋಡಿ, ಅವನಿಗೆ ಸೀಕ್ರೆಟ್ ಆಗಿ ಮದುವೆ ಆಗಿದ್ರೂ ಕೂಡ ಅವನಿಗೆ ನ್ಯಾನ್ಸಿ ಅಂತಕ್ಕಂತಹ ಮತ್ತೊಬ್ಬಳೊಂದಿಗೆ ಕೂಡ ಸಂಪರ್ಕ, ಅಫೇರ್ ಇರುತ್ತೆ. ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ಟೌನ್. ಆ ಇಡೀ ಪಟ್ಟಣದಲ್ಲಿಯೇ ಈ ನ್ಯಾನ್ಸಿ ಅಂತಕ್ಕಂಥವಳು ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಗರ್ಲ್ ಆಗಿರ್ತಾಳೆ. ಡನ್ಸ್ಟನ್ ವಾಸ್ ದ ಓನ್ಲಿ ಒನ್ ಹೂ ನ್ಯೂ ದಿಸ್ ಆ್ಯಂಡ್ ಹಿ ವಾಸ್ ಬ್ಲ್ಯಾಕ್ ಮೇಲಿಂಗ್ ಹಿಮ್. ಎಸ್, ಈ ರೀತಿ ಗಾಡ್ಫ್ರೇ ಏನು ಆ ಹುಡುಗಿಯೊಂದಿಗೆ ಮದುವೆ ಆಗಿರುತ್ತೋ ಸೀಕ್ರೆಟ್ ಆಗಿ, ಅದು ಡನ್ಸ್ಟನ್ನಿಗೆ ಮಾತ್ರ ಗೊತ್ತಿರುತ್ತೆ, ಅಂದರೆ ಗಾಡ್ಫ್ರೇಯ ಬ್ರದರ್ಗೆ. ಗಾಡ್ಫ್ರೇ ವಾಸ್ ಗಿವಿಂಗ್ ಆಲ್ ಹಿಸ್ ಮನಿ ಟು ಹಿಸ್ ಬ್ರದರ್. ಎಸ್, ನೋಡಿ, ಅವನೇನು ಮಾಡ್ತಿರ್ತಾನೆ ಅಂದರೆ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನೆ. ನೀನು ನನಗೆ ದುಡ್ಡು ಕೊಡಲಿಲ್ಲ ಅಂದರೆ ನಾನು ಎಲ್ರಿಗೂ ಈ ವಿಷಯವನ್ನು ಹೇಳಿಬಿಡ್ತೇನೆ ಅಂಥೇಳಿ ಡನ್ಸ್ಟನ್ ಹೇಳ್ತಾ ಇರ್ತಾನೆ. ಹಾಗಾಗಿ ಗಾಡ್ಫ್ರೇ ಅವನಿಗೆ ಅಪಾರ ಪ್ರಮಾಣದಲ್ಲಿ ದುಡ್ಡನ್ನು ಕೊಡ್ತಾ ಇರ್ತಾನೆ. ಒನ್ ಡೇ ಡನ್ಸ್ಟನ್ ಆಸ್ಕ್ಡ್ ಹಿಸ್ ಬ್ರದರ್ ಟು ಸೆಲ್ ಹಿಸ್ ಬಿಲೌಡ್ ಹಾರ್ಸ್. ಎಸ್, ನೋಡಿ, ಗಾಡ್ಫ್ರೇನ ಬಳಿ ಒಂದು ಕುದುರೆ ಇರುತ್ತೆ. ಆ ಕುದುರೆಯನ್ನು ನೀನು ಮಾರಿ ನನಗೆ ದುಡ್ಡು ಕೊಡು ಅಂತೇಳಿ ಕೇಳ್ಕೊಳ್ತಾನೆ. ಹಿ ಈವನ್ ಡಿಡ್ ಇಟ್ ಹಿಮ್ಸೆಲ್ಫ್. ಹಾಗೆ ಹೇಳೋದಷ್ಟೇ ಅಲ್ಲ, ಆ ಕುದುರೆಯನ್ನು ಅವನೇ ಮಾರಿಬಿಡ್ತಾನೆ. ಆ್ಯಂಡ್ ಹಿ ಸೋಲ್ಡ್ ದ ಹಾರ್ಸ್ ಫಾರ್ ಎ ವೆರಿ ಹೈ ಪ್ರೈಸ್. ತುಂಬಾ ಮೌಲ್ಯಕ್ಕೆ ಆ ಒಂದು ಕುದುರೆಯನ್ನು ಮಾರಿಬಿಡ್ತಾನೆ. ಬಟ್ ದ ಹಾರ್ಸ್ ಡೈಡ್. ಟ್ರಾಜಿಡಿ ಏನಾಗುತ್ತಪ್ಪ ಅಂದರೆ ಆ ಕುದುರೆ ಸತ್ತು ಹೋಗ್ಬಿಡುತ್ತೆ. ಹಿ ರಿಮೆಂಬರ್ಡ್ ಸೈಲಸ್ ಮಾರ್ನರ್ಸ್ ಫಾರ್ಚೂನ್. ಎಸ್, ಆ ಒಂದು ಡನ್ಸ್ಟನ್ಗೆ ಸೈಲಸ್ ಮಾರ್ನರ್ನ ಬಳಿ ಇರತಕ್ಕಂತಹ ಗೋಲ್ಡ್ ಕಾಯಿನ್ಗಳ ಬಗ್ಗೆ ತಿಳಿದಿರುತ್ತೆ. ಹಾಗಾಗಿ ಏನು ಮಾಡ್ತಾನೆ, ಹಿ ಸ್ಟೋಲ್ ಆಲ್ ಆಫ್ ಹಿಸ್ ಮನಿ ಆ್ಯಂಡ್ ರ್ಯಾನ್.
ಇದಕ್ಕಿದ್ದಾಗೆ ಅವನ ಮನೆಯ ಬಳಿ ಬಂದುಬಿಟ್ಟು, ಅಂದರೆ ಈ ಸೈಲಾಸ್ನ ಮನೆಗೆ ಅವನಿಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ಬಂದು ಆ ಎಲ್ಲ ಗೋಲ್ಡ್ ಕಾಯಿನ್ಸನ್ನು ಕೂಡ ಎತ್ಕೊಂಡು ಅಲ್ಲಿಂದ ಓಡೋಗ್ಬಿಟ್ಟಿರ್ತಾನೆ, ಯಾರಿಗೂ ಸಿಗದ ರೀತಿಯಲ್ಲಿ. Years have passed. One day a baby of 2 years came to Silas' house. ಈ ರೀತಿ ಅನೇಕ ವರ್ಷಗಳು ಕಳೀತವೆ. ಆ ಸೈಲಾಸ್ ದುಃಖದಲ್ಲೇ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಒಂದು ದಿನ ಏನಾಗುತ್ತಪ್ಪ ಅಂದರೆ 2 ವರ್ಷದ ಒಂದು ಹೆಣ್ಣು ಮಗು ಇವನಿಗೆ ಸಿಗುತ್ತೆ, ಇವನ ಮನೆಯ ಬಳಿ ಬಂದಿರುತ್ತೆ. ಹಿಸ್ ಮದರ್ ಡೈಡ್ ಆನ್ ದ ವೇ. ಎಸ್, ಆ ಒಂದು 2 ವರ್ಷದ ಹುಡುಗಿಯ ತಾಯಿ ಸತ್ತು ಹೋಗಿಬಿಟ್ಟಿರ್ತಾಳೆ. ದಿಸ್ ಬೇಬಿ ವಾಸ್ ದ ಡಾಟರ್ ಆಫ್ ಗಾಡ್ಫ್ರೇ ಆ್ಯಂಡ್ ಹಿಸ್ ಸೀಕ್ರೆಟ್ ವೈಫ್. ಎಸ್, ಈ ಮಗು ಬೇರೆ ಯಾರೂ ಅಲ್ಲ, ಆ ಗಾಡ್ಫ್ರೇ ಏನಿದ್ನಲ್ವ ಸೀಕ್ರೆಟ್ ಆಗಿ ಮದುವೆ ಆಗಿರ್ತಾನೆ, ಅವನು ಮತ್ತು ಅವಳೊಂದಿಗೆ ಆಗಿರ್ತಕ್ಕಂತಹ ಮಗು ಇದಾಗಿರುತ್ತೆ. ಸೈಲಾಸ್ ಲಾಸ್ಟ್ ಹಿಸ್ ವೆಲ್ತ್ ಬಟ್ ದಿಸ್ ನ್ಯೂ ಬೇಬಿ ವಾಸ್ ಎ ಹೋಪ್ ಫಾರ್ ಹಿಮ್. ಸೈಲಾಸ್ ತನ್ನ ಗೋಲ್ಡನ್ನು ಕಳ್ಕೊಂಡು ದುಃಖದಲ್ಲಿರ್ತಾನೆ, ಆದರೆ ಈ ಒಂದು ಚಿಕ್ಕ ಮಗು ಸಿಕ್ಕಂತಹ ಸಂದರ್ಭದಲ್ಲಿ ಆ ಮಗುವಿನಿಂದ ಇವನಿಗೆ ಹೊಸದಾಗಿ ಭರವಸೆ, ಹೋಪ್ ಬರ್ತಾ ಇದೆ. ಹಿ ರೈಸ್ಡ್ ದ ಬೇಬಿ ವೆಲ್. ಆ ಮಗುವನ್ನು ತುಂಬಾ ಚೆನ್ನಾಗಿ ಇವನು ಬೆಳೆಸ್ತಾನೆ. ಸೈಲಾಸ್ ಮಾರ್ನರ್ ಗ್ರೋಸ್ ಫಿಯರ್ಸ್ಲಿ ಅಟ್ಯಾಚ್ಡ್ ಟು ದ ಚೈಲ್ಡ್ ಹಿ ಫೌಂಡ್ ಕರ್ಲ್ಡ್ ಅಪಾನ್ ಹಿಸ್ ಹರ್ತ್. ತುಂಬಾ ಪ್ರೀತಿಯನ್ನು ಈ ಮಗುವಿಗೆ ತೋರಿಸ್ತಾ ಇರ್ತಾನೆ, ತುಂಬ ಅಟ್ಯಾಚ್ಮೆಂಟ್ ಕೂಡ ಅವನು ಬೆಳೆಸ್ಕೊಳ್ತಾನೆ. ಶಿ ಕಮ್ಸ್ ಟು ರೀಪ್ಲೇಸ್ ಹಿಸ್ ಗೋಲ್ಡ್ ಆಟ್ ದ ಆಬ್ಜೆಕ್ಟ್ ಆಫ್ ಹಿಸ್ ಲವ್. ಎಟ್ ಅನ್ಲೈಕ್ ಹಿಸ್ ಗೋಲ್ಡ್ ಸಿ ಈಸ್ ಲಿವಿಂಗ್ ಆ್ಯಂಡ್ ಡೆವಲಪಿಂಗ್ ಆ್ಯಸ್ ಶಿ ಗ್ರೋಸ್. ಎಸ್, ಆ ಗೋಲ್ಡ್ ಮೇಲೆ ಎಷ್ಟು ಪ್ರೀತಿ ಇತ್ತಲ್ವ, ಅದಕ್ಕಿಂತ ಹೆಚ್ಚಿನ ಪ್ರೀತಿ ಈ ಮಗುವಿನ ಮೇಲೆ ಸೈಲಾಸ್ನಿಗೆ ಆಗುತ್ತೆ. ಅವಳನ್ನು ತುಂಬ ಉತ್ತಮ ರೀತಿಯಲ್ಲಿ ಅವನು ಬೆಳೆಸ್ತಾ ಹೋಗ್ತಾ ಇದ್ದಾನೆ. ಹಿ ರೀಚಸ್ ಔಟ್ ಟು ದ ಕಮ್ಯುನಿಟಿ ಫಾರ್ ಹೆಲ್ಪ್ ಇನ್ ರೈಸಿಂಗ್ ಹೀಸ್ ನ್ಯೂಲಿ ಅಡಾಪ್ಟೆಡ್ ಡಾಟರ್. ಎಸ್, ನೋಡಿ, ಮೊದಲಿಗೆ ಇವನು ಜನಗಳ ಜೊತೆ ಅಷ್ಟೊಂದು ಒಳ್ಳೆಯ ಸಂಪರ್ಕವನ್ನು ಇಟ್ಕೊಂಡಿರೋದಿಲ್ಲ, ಆದರೆ ಈ ಮಗು ಯಾವಾಗ ಸಿಗುತ್ತೋ ಆ ಮಗುವನ್ನು ಸಾಕಲಿಕ್ಕೆ ಇವನೇನು ಮಾಡ್ತಾನೆ ಅಂದರೆ ಸುತ್ತಮುತ್ತ ಇರತಕ್ಕಂತಹ ಜನರ ಒಂದು ಸಹಾಯವನ್ನು ತೆಗೆದುಕೊಳ್ತಾ ಇದ್ದಾನೆ. ಹಿ ಕ್ರಿಸ್ಟನ್ಸ್ ಹರ್ ಎಪ್ಪಿ ಇನ್ ದ ರಾವೆಲೋ ಚರ್ಚ್. ಎಸ್, ಆ ಒಂದು ಚರ್ಚ್ನಲ್ಲಿ ಇವಳಿಗೆ ಒಂದು ನಾಮಕರಣವನ್ನು ಕೂಡ ಮಾಡ್ತಾನೆ, ಎಪ್ಪಿ ಅಂಥೇಳಿ. ಸೊ ಈ ಹುಡುಗಿಯ ಹೆಸರು ಎಪ್ಪಿ ಅಂಥೇಳಿ ಆಗುತ್ತೆ. ದೋ ದ ಕಮ್ಯುನಿಟಿ ಈಸ್ ಎಟ್ ಫಸ್ಟ್ ಸರ್ಪ್ರೈಸ್ಡ್, ದೇ ಮೋರ್ ಆರ್ ಲೆಸ್ ಸಪೋರ್ಟ್ ಹಿಮ್ ಇನ್ ಹಿಸ್ ಆ್ಯಕ್ಟ್ ಆಫ್ ಚಾರಿಟಿ, ಅದರ್ವೈಸ್ ಶಿ ವುಡ್ ಹ್ಯಾವ್ ಎಂಡೆಡ್ ಅಪ್ ಇನ್ ದ ಆರ್ಫಾನ್ಸ್ ವರ್ಕ್ ಹೌಸ್. ಎಸ್, ನೋಡಿ, ಆ ಕಮ್ಯುನಿಟಿಯವರು ಸಹ ಇವನಿಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಆ ಮಗು ಆರ್ಫನ್ ಅಂದರೆ ಅನಾಥವಾಗೋದು ತಪ್ಪುತ್ತೆ, ಮತ್ತು ಈ ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳೆಸಲಿಕ್ಕೆ ಜನಗಳು ಕೂಡ ಈ ಒಂದು ಸೈಲಾಸ್ನಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಮಿಸಸ್ ವಿಂಥ್ರೋಪ್ ಇನ್ ಪರ್ಟಿಕ್ಯುಲರ್ ಗೈಡ್ಸ್ ಮಾರ್ನರ್ ಬೈ ಮೀನ್ಸ್ ಆಫ್ ಅವರ್ ಕೇರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಎಸ್, ಒಬ್ಬ ಹೆಣ್ಮಗಳು ಇರ್ತಾಳೆ, ಮಿಸಸ್ ವಿಂಥ್ರೋಪ್ ಅಂತಕ್ಕಂಥವಳು. ಇವಳು ಆ ಸೈಲಾಸನಿಗೆ ಈ ಎಪ್ಪಿಯನ್ನು ಬೆಳೆಸಲಿಕ್ಕೆ ತುಂಬಾ ಸಹಾಯವನ್ನು ಮಾಡ್ತಾಳೆ. ಒಂದು ಮಗುವನ್ನು ಯಾವ ರೀತಿ ಕೇರ್ ಮಾಡಬೇಕು ಅಂಥೇಳಿ ತನ್ನ ಅನುಭವಗಳನ್ನು ಸೈಲಾಸ್ ಜೊತೆ ಶೇರ್ ಮಾಡ್ಕೊಳ್ತಾಳೆ. ಅವನಿಗೆ ಅನೇಕ ಸಲಹೆಗಳನ್ನು ಕೊಟ್ಟು ಎಪ್ಪಿ ಉತ್ತಮ ರೀತಿಯಲ್ಲಿ ಬೆಳಿಲಿಕ್ಕೆ ಸಹಾಯವನ್ನು ಮಾಡ್ತಾಳೆ. ದ ನರೇಟಿವ್ ಮೂವ್ಸ್ 16 years ahead in time. ಎಸ್, ಇದರಿಂದ ಸುಮಾರು 16 ವರ್ಷಗಳು ಹೀಗೇನೆ ಕಳೀತವೆ. ಅಂದರೆ ಸೈಲಾಸ್ ಆ ಒಂದು ಹುಡುಗಿಯನ್ನು ಸಾಕ್ತಾ ಹೋಗ್ತಾನೆ. ಸುಮಾರು 16 ವರ್ಷದ ನಂತರ ಏನಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಮಾರ್ನರ್ ಎ ಹ್ಯಾಪಿ ಪ್ರೌಡ್ ಓಲ್ಡ್ ಫಾದರ್ ಆಫ್ ಎ ಬ್ಯೂಟಿಫುಲ್ ನೇಚರ್ ಲವಿಂಗ್ ಡಾಟರ್. ಎಸ್, ಈ ಒಂದು ಹುಡುಗಿ ಎಪ್ಪಿ ಏನಿದ್ಲಲ್ವಾ, ತುಂಬಾ ನೇಚರ್ನ ಲವ್ ಮಾಡ್ತಾ ಇದ್ದಾಳೆ. ಅಂತಹ ಡಾಟರ್ ಈಗ ಬೆಳೆದು ತುಂಬಾ ದೊಡ್ಡವಳಾಗಿದ್ದಾಳೆ. ಮಾರ್ನರ್ ಕೂಡ ತುಂಬಾ ಹ್ಯಾಪಿಯಿಂದ ಮತ್ತು ಪ್ರೌಡ್ ಅಂದರೆ ತುಂಬ ಗರ್ವದಿಂದ ತನ್ನ ಮಗಳ ಒಂದು ಒಳ್ಳೆಯ ಕೆಲಸಗಳಿಂದಾಗಿ ಅವನಿಗೆ ಹೆಮ್ಮೆ ಇದೆ. ಈಸ್ ನೌ ಪ್ಲಾನಿಂಗ್ ಟು ಬಿಲ್ಡ್ ಎ ಗಾರ್ಡನ್ ವಿತ್ ಎಪ್ಪಿ. ಒಂದು ಗಾರ್ಡನನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂತಹ ಪ್ಲ್ಯಾನನ್ನು ಅವನು ಹೊಂದಿರ್ತಾನೆ. ಶಿ ಮೀನ್ ವೈಲ್ ಪ್ಲಾನ್ಸ್ ಟು ಮ್ಯಾರಿ ಆರೋನ್ ವಿಂಥ್ರೋಪ್, ಮಿಸಸ್ ವಿಂಥ್ರೋಪ್ಸ್ ಇಂಡಸ್ಟ್ರಿಯಸ್ ಸನ್. ಎಸ್, ನೋಡಿ, ಏನು ಆ ಒಂದು ಮಿಸಸ್ ವಿಂಥ್ರೋಪ್ ಇದ್ಲಲ್ವಾ, ಅವಳಿಗೆ ಒಬ್ಬ ಮಗ ಇರ್ತಾನೆ. ಸೊ ಆ್ಯರೋನ್ ವಿಂಥ್ರೋಪ್ ಅಂತೇಳಿ ಅವನ ಹೆಸರು. ಸೊ ಅವನನ್ನು ಮದುವೆ ಆಗಬೇಕು ಅಂತಕ್ಕಂತಹ ಇಚ್ಛೆಯನ್ನು ಎಪ್ಪಿ ಹೊಂದಿರ್ತಾಳೆ. ಆ್ಯಸ್ ವೆಲ್ ಆ್ಯಸ್ ಟು ಬಿ ಎ ಲವಿಂಗ್ ಕಂಪ್ಯಾನಿಯನ್ ಟು ಹರ್ ಫಾದರ್ ಫಾರ್ ದ ರೆಸ್ಟ್ ಆಫ್ ಹಿಸ್ ಡೇಸ್. ಎಸ್, ಅಲ್ಲಿಂದ ಆಚೆ ಆ ಒಂದು ಫಾದರ್ ಏನಿದ್ನಲ್ವಾ, ಅಂದರೆ ಸೈಲಸ್ ಮಾರ್ನರ್ಗೆ ಒಬ್ಬ ಉತ್ತಮ ಜೊತೆಗಾರನಾಗಿಯೂ ಕೂಡ ಅವನಿರ್ತಾನೆ. ಅಂದರೆ ಅನೇಕ ವಿಷಯಗಳಲ್ಲಿ ಸಹಾಯವನ್ನು ಮಾಡಲಿಕ್ಕೆ ಅವನು ಸಿದ್ಧ ಇರ್ತಾನೆ. ತುಂಬ ಒಳ್ಳೆಯ ಕ್ಯಾರೆಕ್ಟರನ್ನು ಈ ಆರೋನ್ ವಿಂಥ್ರೋಪ್ ಹೊಂದಿರ್ತಾನೆ. ಇಂಥವನನ್ನು ಎಪ್ಪಿ ಮದುವೆ ಆಗ್ತಕ್ಕಂತಹ ಆಸೆಯನ್ನು ಹೊಂದಿರ್ತಾಳೆ. 16 years have not been so good to Godfrey Cass
ಆ್ಯಂಡ್ ಹಿಸ್ ವೈಫ್ ನ್ಯಾನ್ಸಿ. ಎಸ್, ಏನು 16 ವರ್ಷಗಳು ನಾವು ದಾಟಿ ಈ ಕಡೆ ಬಂದಿದ್ದೇವಲ್ವಾ, ಆ 16 ವರ್ಷಗಳು ಈ ಗಾಡ್ಫ್ರೇ ಮತ್ತು ಅವನ ಹೆಂಡತಿ ನ್ಯಾನ್ಸಿ ಏನಿದ್ಲಲ್ವಾ ಅವರಿಗೆ ಒಳ್ಳೆಯ ದಿನಗಳು ಆಗಿರಲಿಲ್ಲ. ದೇರ್ ಪ್ಲಾನ್ಸ್ ಟು ಹ್ಯಾವ್ ಚಿಲ್ಡ್ರನ್ ಹ್ಯಾವ್ ನಾಟ್ ಅಮೌಂಟೆಡ್ ಟು ಎನಿಥಿಂಗ್ ಬಟ್ ಎ ಟ್ರಾಜಿಕ್ ಇನ್ಫಾಂಟ್ ಡೆತ್. ಎಸ್, ಇವರಿಗೆ ಒಂದು ಮಗುವನ್ನು ಹೊಂದಬೇಕು ಅಂತಕ್ಕಂಥ ಒಂದು ಆಸೆ ಇರುತ್ತೆ, ಬಟ್ ಇವರ ಒಂದು ಮಗು ಚಿಕ್ಕಂದಿನಿಂದಲೇ ಸತ್ತು ಹೋಗಿಬಿಟ್ಟಿರುತ್ತೆ. ಇಂತಹ ಒಂದು ಟ್ರಾಜಿಕ್ ಲೈಫನ್ನು ಇವರು ಹೊಂದಿರ್ತಾರೆ. ವೈಲ್ ನ್ಯಾನ್ಸಿ ರಿಜೆಕ್ಟ್ಸ್ ಗಾಡ್ಫ್ರೇ's ensuing conviction that they ought to adopt Eppie as their own daughter. ಎಸ್ ನೋಡಿ, ಆ ಗಾಡ್ಫ್ರೇ ಏನಿದ್ನಲ್ವಾ ಒಂದು ಸಲಹೆಯನ್ನು ಕೊಡ್ತಾನೆ. ಆ ಎಪ್ಪಿ ಏನಿದ್ಲಲ್ವಾ ಅವಳನ್ನು ದತ್ತಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ಲ್ಯಾನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಅವನು ಮುಂದೆ ಇಡ್ತಾನೆ. ಆದರೆ ನ್ಯಾನ್ಸಿ ಅದನ್ನು ರಿಜೆಕ್ಟ್ ಮಾಡ್ತಾಳೆ, ಒಪ್ಕೊಳ್ಳೋದಿಲ್ಲ. Godfrey has kept the secret that he is in fact Eppie's biological father for the whole 16 years. ಈ 16 ವರ್ಷಗಳ ಕಾಲ ಆ ಎಪ್ಪಿ ಅಂತಕ್ಕಂಥವಳು ತನ್ನ ಮಗಳು ಅಂಥೇಳಿ ಅವನಿಗೆ ತಿಳಿದಿದ್ರು ಕೂಡ ಇದನ್ನು ಯಾರ ಜೊತೆಯೂ ಕೂಡ ಆ ಗಾಡ್ಫ್ರೇ ಶೇರ್ ಮಾಡಿರೋದೇ ಇಲ್ಲ. ಗಾಡ್ಫ್ರೇ ಫೈನಲಿ ರಿವೀಲ್ಸ್ ಹಿಸ್ ಸೀಕ್ರೆಟ್ ಟು ನ್ಯಾನ್ಸಿ. ಕೊನೆಗೆ ಆ ಸತ್ಯ ಏನಿತ್ತಲ್ವಾ ಆ ಎಪ್ಪಿ ಅಂತಕ್ಕಂಥವಳು ತನ್ನ ಮಗಳು ಅಂತಕ್ಕಂಥದ್ದನ್ನು ತನ್ನ ಹೆಂಡತಿ ನ್ಯಾನ್ಸಿಗೆ ಅವನು ಹೇಳ್ತಾನೆ. Nancy is not angry at Godfrey but disappointed that he did not tell her sooner. ಎಸ್ ನೋಡಿ, ಅವಳು ಕೋಪ ಮಾಡ್ಕೊಳ್ತಾ ಇಲ್ಲ ಗಂಡನ ಮೇಲೆ, ಅದರ ಬದಲಾಗಿ ಡಿಸಪಾಯಿಂಟ್ ಆಗ್ತಾ ಇದ್ದಾಳೆ. ನೀನು ಈ ವಿಷಯವನ್ನು ನನಗೆ ಮೊದಲೇ ಹೇಳಬೇಕಿತ್ತು ಅಂತೇಳಿ ಹೇಳ್ತಾ ಇದ್ದಾಳೆ. ಬಿಕಾಸ್ ಆನ್ ದಟ್ ಬೇಸಿಸ್ ದೇ ಕುಡ್ ಹ್ಯಾವ್ ರೈಸ್ಡ್ ಎಪ್ಪಿ ಆಸ್ ದೇರ್ ಓನ್. ಮೊದಲಿಗೆ ಗೊತ್ತಿದ್ದಿದ್ರೆ ಆ ಎಪ್ಪಿಯನ್ನು ಸ್ವಂತ ಮಗಳ ರೀತಿಯಲ್ಲಿ ನಾವು ಉತ್ತಮವಾಗಿ ಬೆಳೆಸಬಹುದಾಗಿತ್ತು ಅಂತೇಳಿ ನ್ಯಾನ್ಸಿ ಹೇಳ್ತಾ ಇದ್ದಾಳೆ. ಶಿ ಈಸ್ ಎ ಪ್ರಾಕ್ಟಿಕಲ್ ವುಮೆನ್ ಅಂತಾನೆ ನಾವು ಹೇಳ್ಬೋದು. ವಿತ್ ದ ಟ್ರೂತ್ ಫೈನಲಿ ನೋನ್, ದ ಕ್ಯಾಸಸ್ ಡಿಸೈಡ್ಸ್ that it is their duty to offer their parentage to Eppie. ಎಸ್, ಅವರಿಬ್ಬರು ಕೂಡ ನಿರ್ಧಾರವನ್ನು ಮಾಡ್ತಾರೆ, ಇನ್ನು ಮುಂದೇನಾದರೂ ನಾವು ಎಪ್ಪಿಯನ್ನು ಬೆಳೆಸಬೇಕು ಅಂತೇಳಿ. That very night they call on Marner and Eppie in their cottage. ಅದೇ ರಾತ್ರಿನೇ ಮಾರ್ನರ್ ಮತ್ತು ಎಪ್ಪಿಯನ್ನು ತಮ್ಮ ಒಂದು ಕಾಟೇಜ್ಗೆ ಅವರು ಕರೆಸ್ಕೊಳ್ತಾ ಇದ್ದಾರೆ. They make known that they want to adopt Eppie as their own daughter. ತಮ್ಮ ಒಂದು ವಿಷ್ ಏನಿತ್ತೋ ಎಪ್ಪಿಯನ್ನು ನಾವು ಸ್ವಂತ ಮಗಳ ರೀತಿಯಲ್ಲಿ ಬೆಳೆಸ್ತೇವೆ ಅಂಥೇಳಿ ಆ ಒಂದು ಸೈಲಸ್ ಮಾರ್ನರ್ನ ಮುಂದೆ ಹೇಳ್ತಾ ಇದ್ದಾರೆ. ಫಿಗರಿಂಗ್ ದ್ಯಾಟ್ ಬೋತ್ ಸಿ ಆ್ಯಂಡ್ ಮಾರ್ನರ್ ವುಡ್ ಡಿಲೈಟ್ ಎಟ್ ಹರ್ ಚಾನ್ಸ್ ಟು ಜಾಯಿನ್ ದ ಮೋಸ್ಟ್ ಫೇಮಸ್ ಫ್ಯಾಮಿಲಿ ಇನ್ ರಾವೆಲೋ. ಈ ರೀತಿ ಹೇಳಿಬಿಟ್ರೆ ಆ ಮಾರ್ನರ್ ಮತ್ತು ಎಪ್ಪಿ ತುಂಬಾ ಖುಷಿ ಪಡಬಹುದು, ಯಾಕೆಂದರೆ ನಮ್ಮದು ಒಂದು ಉತ್ತಮ ಫ್ಯಾಮಿಲಿ ಈ ಒಂದು ಪಟ್ಟಣದಲ್ಲಿ ಆಗಿದೆ, ಅವರು ಒಪ್ಕೊಳ್ತಾರೆ ಅಂತಕ್ಕಂತಹ ನಂಬಿಕೆ ಅವರದಾಗಿರುತ್ತೆ. When Eppie refuses, saying she is happy at the cottage with the Marner, Godfrey Cass reveals that she is his biological daughter. ಮೊದಲಿಗೆ ಎಪ್ಪಿ ಒಪ್ಕೊಳ್ಳೋದಿಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತೇಳಿ ಅವಳು ಹೇಳೋದಿಲ್ಲ, ರಿಜೆಕ್ಟ್ ಮಾಡ್ತಾ ಇದ್ದಾಳೆ. ಆಗ ಗಾಡ್ಫ್ರೇ ಏನು ಮಾಡ್ತಾನೆ, ಒಂದು ರಿಯಾಲಿಟಿ ಏನಿತ್ತಲ್ವ ಅವಳು ತನ್ನದೇ ಮಗಳು ಅಂತಕ್ಕಂಥದ್ದನ್ನು ಅವಳ ಮುಂದೆ ಹೇಳ್ತಾನೆ. Marner stands up to Godfrey, saying that he passed up the blessing of Eppie when he had his chance and that he has no right to the child now. ಎಸ್, ನೀನು ಚಿಕ್ಕ ಮಗು ಆಗಿದ್ದಾಗ ಒಪ್ಕೊಳ್ದೇನೆ ಈಗ ಬಂದಿದ್ದೀಯಾ, ಹಾಗಾಗಿ ನಿನಗೆ ಈ ಮಗು ಸೇರೋದಿಲ್ಲ ಅಂಥೇಳಿನೇ ಮಾರ್ನರ್ ಕೋಪದಿಂದ ಸ್ವಲ್ಪ ಹೇಳ್ತಾನೆ. ಎಪ್ಪಿ ಟು ರೆಫ್ಯೂಜಸ್ ಹಿಸ್ ಪೇರೆಂಟೇಜ್. ಎಪ್ಪಿಯು ಕೂಡ ನಿಮ್ಮಿಂದ ನನಗೆ ಯಾವುದು ಸಹಾಯ ಆಗಿಲ್ಲ, ನಾನು ನಿಮ್ಮ ಜೊತೆ ಬರೋದಿಲ್ಲ ಅಂತೇಳಿ ನಿರಾಕರಣೆ ಮಾಡ್ತಾ ಇದ್ದಾಳೆ, ಅವಳು ಒಪ್ಕೊಳ್ತಾ ಇಲ್ಲ. ದ ಕ್ಯಾಸಸ್ ಎಕ್ಸಿಟ್ ಮಾರ್ನರ್ಸ್ ಕಾಟೇಜ್, ದೇರ್ ಹೋಪ್ ಫಾರ್ ಎ ಚೈಲ್ಡ್ ಅಗೇನ್ ಡಿಫೀಟೆಡ್. ಎಸ್, ಆ ರೀತಿ ಅವರಿಬ್ಬರು ಕೂಡ ಅಂದರೆ ಮಾರ್ನರ್ ಮತ್ತು ಇಬ್ಬರು ರಿಜೆಕ್ಟ್ ಮಾಡಿದ್ದ ಕಾರಣದಿಂದಾಗಿ ಆ ಗಾಡ್ಫ್ರೇ ನಿರಾಶೆಯಿಂದ ಅಲ್ಲಿಂದ ಹೊರಟು ಹೋಗ್ತಾರೆ. ಎಪ್ಪಿ ಗೆಟ್ಸ್ ಮ್ಯಾರಿಡ್ ದ ಫಾಲೋಯಿಂಗ್ ಸಮರ್ ಟು ಆ್ಯರನ್ ವಿಂಥ್ರೋಪ್. ಎಸ್, ಅದೇ ಸಮರಲ್ಲಿನೇ ಆ ಎಪ್ಪಿ ಆ್ಯರನ್ ವಿಂಥ್ರೋಫನ್ನು ಮದುವೆ ಆಗ್ತಾಳೆ. ಆ್ಯಂಡ್ ದ ಕೇಸಸ್ ಫಾರ್ನಿಶ್ ದ ಎಂಟೈರ್ ವೆಡ್ಡಿಂಗ್. ಅಂದರೆ ಆ ಒಂದು ಫ್ಯಾಮಿಲಿ ಏನಿತ್ತಲ್ವ ಗಾಡ್ಫ್ರೇಯ ಫ್ಯಾಮಿಲಿ, ಅವರು ಮದುವೆಗೆ ದುಡ್ಡಿನ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ, ಎಲ್ಲ ಖರ್ಚು ವೆಚ್ಚಗಳನ್ನು ಅವರು ಭರಿಸ್ತಾ ಇದ್ದಾರೆ. ಮಾರ್ನರ್ಸ್ ಕಾಟೇಜ್ ಆಲ್ಸೋ ಹ್ಯಾಸ್ ಬೀನ್ ಮಚ್ ಇಂಪ್ರೂವ್ಡ್ ಬೈ ಹಿಸ್ ನ್ಯೂ ಲ್ಯಾಂಡ್ ಲಾರ್ಡ್ ಗಾಡ್ಫ್ರೇ ಕ್ಯಾಸ್. ಎಸ್, ಆ ಗಾಡ್ಫ್ರೇ ಕ್ಯಾಸ್ ಆ ಒಂದು ಮಾರ್ನರ್ನ ಒಂದು ಮನೆ ಕಾಟೇಜ್ ಏನಿತ್ತಲ್ವ ಅದನ್ನು ಕೂಡ ಇಂಪ್ರೂವ್ ಮಾಡ್ತಾರೆ, ಅಂದರೆ ಅದನ್ನು ನವೀಕರಣಗೊಳಿಸ್ತಾ ಇದ್ದಾರೆ. Though he cannot claim Eppie for his daughter, Godfrey still pays off his debt of conscience in small material ways. ಎಸ್, ಅವಳು ಒಪ್ಕೊಳ್ಳದೆ ಇದ್ರೂ ಪರವಾಗಿಲ್ಲ, ಈ ಗಾಡ್ಫ್ರೇ ಏನು ಮಾಡ್ತಾನೆ, ದುಡ್ಡಿನ ಸಹಾಯವನ್ನು ಅವಳ ಮದುವೆಗೆ ಮಾಡ್ತಾನೆ ಮತ್ತು ಅವಳು ವಾಸ ಮಾಡಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕೋ ಅದೆಲ್ಲವನ್ನು ಕೂಡ ಅವನು ಕೊಡಿಸ್ತಾ ಇದ್ದಾನೆ.
ಎಪ್ಪಿ, ಸೈಲಾಸ್, ಮಿಸಸ್ ವಿಂಥ್ರೋಪ್ ಆ್ಯಂಡ್ ಆ್ಯರನ್ ಕ್ಲೋಸ್ ದ ನಾವೆಲ್. ಇವರಿಂದ ನಾವೆಲ್ ಎಂಡ್ ಆಗ್ತಾ ಇದೆ. ಯಾರಿಂದಪ್ಪ ಅಂದರೆ ಎಪ್ಪಿ, ಸೈಲಾಸ್, ಮಿಸಸ್ ವಿಂಥ್ರೋಪ್ ಆ್ಯಂಡ್ ಆ್ಯರನ್ ಅವರಿಂದ. ಲುಕಿಂಗ್ ಎಟ್ ದ ಫೈನ್ ನ್ಯೂ ಗಾರ್ಡನ್ ದ್ಯಾಟ್ ವಿತ್ ಮಿಸ್ಟರ್ ಕ್ಯಾಸಸ್ ಹೆಲ್ಪ್. ಒಂದು ನ್ಯೂ ಗಾರ್ಡನನ್ನು ಕೂಡ ಅವರು ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಯಾರು ಹೆಲ್ಪ್ ಮಾಡ್ತಾರೆ ಅಂದರೆ ನೋಡಿ, ಮಿಸ್ಟರ್ ಕ್ಯಾಸಸ್ ಅಂದರೆ ಆ ಒಂದು ಗಾಡ್ ಫ್ರೇ ಏನಿದ್ದಲ್ವ ಅವನು ಹೆಲ್ಪ್ ಮಾಡ್ತಾನೆ. ದೆನ್ ನಾವು ಹ್ಯಾವ್ ಟು ಟೆಂಡ್ ಆ್ಯಂಡ್ ಎಂಜಾಯ್. ಅವರೆಲ್ಲರೂ ಕೂಡ ಅಲ್ಲಿ ಸಂತೋಷದಿಂದ ವಾಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಆ ಎಪ್ಪಿ ತನ್ನ ಸಾಕು ತಂದೆ ಏನಿದ್ನಲ್ವ ಅವನನ್ನು ಬಿಟ್ಟು ಹೋಗಲಿಲ್ಲ, ಅವನ ಜೊತೆನೇ ವಾಸ ಮಾಡ್ತಾ ಇದ್ದಾಳೆ. ಓ ಫಾದರ್, ಎಪ್ಪಿ ಸೇಸ್ ಟು ಸೈಲಾಸ್, ವಾಟ್ ಎ ಪ್ರಿಟಿ ಹೌಸ್. ಎಷ್ಟೊಂದು ಸುಂದರವಾಗಿರ್ತಕ್ಕಂತಹ ಮನೆ ಇದಲ್ವಾ ಅಂಥೇಳಿ ತನ್ನ ತಂದೆಗೆ ಹೇಳ್ತಾ ಇದ್ದಾಳೆ. ಐ ಥಿಂಕ್ ನೋ ಬಡಿ ಕುಡ್ ಬಿ ಹ್ಯಾಪಿಯರ್ ದ್ಯಾನ್ ವಿ ಆರ್. ನಮ್ಮಷ್ಟು ಸಂತೋಷವಾಗಿರ್ತಕ್ಕಂತಹ ಜೀವನವನ್ನು ಬೇರೆ ಯಾರೂ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಅಷ್ಟೊಂದು ಸಂತಸಕರ ಜೀವನ ನಮ್ಮದು ಅಂಥೇಳಿ ಎಪ್ಪಿ ತನ್ನ ತಂದೆಗೆ ಹೇಳ್ತಾಳೆ. ಇಲ್ಲಿಗೆ ಈ ಒಂದು ನಾವೆಲ್ ಮುಕ್ತಾಯ ಆಗುತ್ತೆ. ಎಸ್ ಡಿಯರ್ ಲರ್ನರ್ಸ್, ಈ ನಾವೆಲ್ ಒಂದು ಸಮರಿ ಏನಿದೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ಸೊ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬೈ ಬಾಯ್.